ಸೂತ್ರಧಾರ ಯಾರು ಅನ್ನೋದೇ ಪ್ರಶ್ನೆ. ಆ ಸೂತ್ರಧಾರನ ಈಗಲಾದರೂ ಹೊರಗಡೆ ತರಕ್ಕೆ ಸಾಧ್ಯ ಆಗತ್ತಾ? ಸಾಕಷ್ಟು ಪ್ರಕರಣಗಳು ಬಂದವು, ಪ್ರಶ್ನೆ ಮಾತ್ರ ಹಾಗೆ ಉಳಿದಿದೆ, ಸೂತ್ರಧಾರ ಯಾರು ಅಂತ. ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸೂತ್ರಧಾರ ಯಾರು ಅನ್ನೋದು ಬಿಗ್ ಕ್ವೆಶ್ಚನ್. KN ರಾಜಣ್ಣ ವರ್ಸಸ್ DK ಶಿವಕುಮಾರ್ ಫೈಟ್ ಹಲವು ದಿನಗಳಿಂದ ನಡೀತಾ ಇದೆ. ಈ ವಿಚಾರದಲ್ಲೂ ಕೂಡ ಮಾಧ್ಯಮದವ್ರ ಮೈಕ್ ಹಿಡಿದಾಗ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ, KN ರಾಜಣ್ಣನೂ ರಿಯಾಕ್ಟ್ ಮಾಡಿದ್ದಾರೆ. ಈ ಸೂತ್ರಧಾರ ಯಾರು ಅನ್ನೋ ಪ್ರಶ್ನೆಗೆ ಈಗಲಾದ್ರೂ ಉತ್ತರ ಸಿಗುತ್ತಾ? ಏನಾಗ್ಬೋದು ಹನಿ ಟ್ರ್ಯಾಪ್ ಪ್ರಕರಣ? ಹನಿ ಟ್ರ್ಯಾಪ್ ಕೇಸ್ ಏನಿದೆ ಇದು ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಈ ಹಿಂದೆ ನಾವು ವಿರೋಧ ಪಕ್ಷಗಳು ನಾವು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂದರೆ ಆಗೋದಿಲ್ಲ, ತಗೊಳ್ಳೇಬೇಕು, ತಗೊಂಡಿದ್ದೇವೆ. ಸದನದಲ್ಲಿ ಸರ್ ಏಕೈಕ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ನಮ್ಮ ವರಿಷ್ಠರು ಕೂಡ ಇಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅದು ಅಧ್ಯಕ್ಷರು ಇದ್ದಾರೆ, ಅವರು ತಿಳಿಸಿರ್ತಾರೆ. ತನಿಖೆ ತಡ ಆದಷ್ಟು ಎಲ್ಲ ಒಂದು ಕಡೆ ಸಾಕ್ಷಿ ನಾಶ ಆ ಥರದ್ದು ಒಂದು ಸಾಧ್ಯತೆಗಳಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತದೆ. ಅಂದರೆ ಯಾಕೋ ಬೇಗ ತಗೋತಾ ಇಲ್ಲ ಅಂತ ಒಂದಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲ, ಅದು ಇವತ್ತು ನಾಳೆ ಮಾಡಲೇಬೇಕಲ್ಲ, ನಾವು ಮಾಡಲೇಬೇಕು ಅಂತ ಇದ್ದೀವಿ. ಅದನ್ನು ಕಂಪ್ಲೇಂಟು ಡಿಲೇ ಆಗಿದೆ ಅನ್ನೋ ಕಾರಣಕ್ಕಷ್ಟೇ ಬಿಟ್ಟರೆ, ಇಲ್ಲಾಂದರೆ ನೆನ್ನೆ ಅನೌನ್ಸ್ ಮಾಡ್ತೇವೆ. ಎಲ್ಲೊಂದು ಕಡೆ ಸರ್ 48 ಜನ ಅಂತ ಹೇಳ್ತಿದ್ದಾರೆ, 48 ಜನರ ಹೆಸರಿದೆ, ಅದರಲ್ಲಿ ಸಿಡಿಗಳಿದ್ದಾವೆ, ಪೆನ್ ಡ್ರೈವ್ ಇದೆ ಅಂತ. ಆ ವಿಚಾರನೂ ತನಿಖೆ ಮಾಡ್ತೀರಾ ಇಲ್ಲ ರಾಜಣ್ಣ ಕೇಸ್ ಮಾತ್ರ ಗೊತ್ತಿಲ್ಲ ನಮಗೆ? ಅವರು 48 ಹೇಳಿದ್ದಾರೆ, ಎಷ್ಟು ಸಂಖ್ಯೆಗಳು ಅವೆಲ್ಲ ನಮಗೇನು ನಾವು ಊಹೆ ಮಾಡೋಕ್ಕಾಗೋದಿಲ್ಲ. ಇಂತಹ ಕೇಸಸ್ಸಲ್ಲಿ ನಾವೆಲ್ಲ ಸ್ಪೆಕ್ಯುಲೇಷನ್ ಮಾಡೋಕ್ಕಾಗಲ್ಲ. ಸರ್, ಇನ್ನೊಂದು ಪ್ರಮುಖವಾಗಿ ಏನಂದರೆ ದೂರು ದಾಖಲಾದಂಗೆ ಒತ್ತಡಗಳನ್ನ ಏರ್ತಾ ಇದ್ದಾರೆ ಅಂತಕ್ಕಂಥ ಒಂದಷ್ಟು BJP ಅವರ ಆರೋಪ. ಗೃಹ ಸಚಿವರ ಮೇಲೂ CM ಮೇಲೂ ಕೂಡ ಒತ್ತಡ ಆಗ್ತಾ ಇದ್ದಾರೆ. ನನಗೆ ಯಾರು ಮಾತಾಡಿಲ್ಲಪ್ಪ, ಆಗ್ತಾ ಇಲ್ಲ, ನನಗೆ ಯಾರು ಮಾತಾಡಿಲ್ಲ. ಹೈಕಮಾಂಡ್ ಮೂಲಕ ಒತ್ತಡ ಹಾಕ್ತಿದ್ದಾರೆ. ಇಲ್ಲ, ಯಾರು ಮಾತಾಡಿಲ್ಲ, ಹೈಕಮಾಂಡ್ನವರು ಮಾತಾಡಿಲ್ಲ, ನಮ್ಮ ಯಾವ ಸ್ನೇಹಿತರು ಮಾತಾಡಿಲ್ಲ, ಮತ್ತೆ ಯಾರು ಮಾತಾಡಿಲ್ಲ ವಿಷಯ. ಸೂತ್ರಧಾರ ಯಾರು ಅನ್ನೋದೇ ಪ್ರಶ್ನೆ. ಆ ಸೂತ್ರಧಾರನ ಈಗಲಾದ್ರೂ ಹೊರಗಡೆ ತರಕ್ಕೆ ಸಾಧ್ಯ ಆಗತ್ತಾ? ಸಾಕಷ್ಟು ಪ್ರಕರಣಗಳು ಬಂದವು, ಪ್ರಶ್ನೆ ಮಾತ್ರ ಹಾಗೆ ಉಳಿದಿದೆ, ಸೂತ್ರಧಾರ ಯಾರು ಅಂತ. ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸೂತ್ರಧಾರ ಯಾರು ಅನ್ನೋದು ಬಿಗ್ ಕ್ವೆಶ್ಚನ್. KN ರಾಜಣ್ಣ ವರ್ಸಸ್ DK ಶಿವಕುಮಾರ್ ಫೈಟ್ ಹಲವು ದಿನಗಳಿಂದ ನಡೀತಾ ಇದೆ. ಈ ವಿಚಾರದಲ್ಲೂ ಕೂಡ ಮಾಧ್ಯಮದವ್ರ ಮೈಕ್ ಹಿಡಿದಾಗ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ, KN ರಾಜಣ್ಣನೂ ರಿಯಾಕ್ಟ್ ಮಾಡಿದ್ದಾರೆ. ಈ ಸೂತ್ರಧಾರ ಯಾರು ಅನ್ನೋ ಪ್ರಶ್ನೆಗೆ ಈಗಲಾದ್ರೂ ಉತ್ತರ ಸಿಗುತ್ತಾ? ಏನಾಗ್ಬೋದು ಹನಿ ಟ್ರ್ಯಾಪ್ ಪ್ರಕರಣ? ಹನಿ ಟ್ರ್ಯಾಪ್ ಕೇಸ್ ಏನಿದೆ ಇದು ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಈ ಹಿಂದೆ ನಾವು ವಿರೋಧ ಪಕ್ಷಗಳು ನಾವು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂದರೆ ಆಗೋದಿಲ್ಲ, ತಗೊಳ್ಳೇಬೇಕು, ತಗೊಂಡಿದ್ದೇವೆ. ಸದನದಲ್ಲಿ ಸರ್ ಏಕೈಕ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ನಮ್ಮ ವರಿಷ್ಠರು ಕೂಡ ಇಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅದು ಅಧ್ಯಕ್ಷರು ಇದ್ದಾರೆ, ಅವರು ತಿಳಿಸಿರ್ತಾರೆ. ತನಿಖೆ ತಡ ಆದಷ್ಟು ಎಲ್ಲ ಒಂದು ಕಡೆ ಸಾಕ್ಷಿ ನಾಶ ಆ ಥರದ್ದು ಒಂದು ಸಾಧ್ಯತೆಗಳಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತದೆ. ಅಂದರೆ ಯಾಕೋ ಬೇಗ ತಗೋತಾ ಇಲ್ಲ ಅಂತ ಒಂದಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲ, ಅದು ಇವತ್ತು ನಾಳೆ ಮಾಡಲೇಬೇಕಲ್ಲ, ನಾವು ಮಾಡಲೇಬೇಕು ಅಂತ ಇದ್ದೀವಿ. ಅದನ್ನು ಕಂಪ್ಲೇಂಟು ಡಿಲೇ ಆಗಿದೆ ಅನ್ನೋ ಕಾರಣಕ್ಕಷ್ಟೇ ಬಿಟ್ಟರೆ, ಇಲ್ಲಾಂದರೆ ನೆನ್ನೆ ಅನೌನ್ಸ್ ಮಾಡ್ತೇವೆ. ಎಲ್ಲೊಂದು ಕಡೆ ಸರ್ 48 ಜನ ಅಂತ ಹೇಳ್ತಿದ್ದಾರೆ, 48 ಜನರ ಹೆಸರಿದೆ, ಅದರಲ್ಲಿ ಸಿಡಿಗಳಿದ್ದಾವೆ, ಪೆನ್ ಡ್ರೈವ್ ಇದೆ ಅಂತ. ಆ ವಿಚಾರನೂ ತನಿಖೆ ಮಾಡ್ತೀರಾ ಇಲ್ಲ ರಾಜಣ್ಣ ಕೇಸ್ ಮಾತ್ರ ಗೊತ್ತಿಲ್ಲ ನಮಗೆ? ಅವರು 48 ಹೇಳಿದ್ದಾರೆ, ಎಷ್ಟು ಸಂಖ್ಯೆಗಳು ಅವೆಲ್ಲ ನಮಗೇನು ನಾವು ಊಹೆ ಮಾಡೋಕ್ಕಾಗೋದಿಲ್ಲ. ಇಂತಹ ಕೇಸಸ್ಸಲ್ಲಿ ನಾವೆಲ್ಲ ಸ್ಪೆಕ್ಯುಲೇಷನ್ ಮಾಡೋಕ್ಕಾಗಲ್ಲ. ಸರ್, ಇನ್ನೊಂದು ಪ್ರಮುಖವಾಗಿ ಏನಂದರೆ ದೂರು ದಾಖಲಾದಂಗೆ ಒತ್ತಡಗಳನ್ನ ಏರ್ತಾ ಇದ್ದಾರೆ ಅಂತಕ್ಕಂಥ ಒಂದಷ್ಟು BJP ಅವರ ಆರೋಪ. ಗೃಹ ಸಚಿವರ ಮೇಲೂ CM ಮೇಲೂ ಕೂಡ ಒತ್ತಡ ಆಗ್ತಿದ್ದಾರೆ. ನನಗೆ ಯಾರು ಮಾತಾಡಿಲ್ಲಪ್ಪ, ಆಗ್ತಾ ಇಲ್ಲ, ನನಗೆ ಯಾರು ಮಾತಾಡಿಲ್ಲ. ಹೈಕಮಾಂಡ್ ಮೂಲಕ ಒತ್ತಡ ಹಾಕ್ತಿದ್ದಾರೆ. ಇಲ್ಲ, ಯಾರು ಮಾತಾಡಿಲ್ಲ, ಹೈಕಮಾಂಡ್ನವರು ಮಾತಾಡಿಲ್ಲ, ನಮ್ಮ ಯಾವ ಸ್ನೇಹಿತರು ಮಾತಾಡಿಲ್ಲ, ಮತ್ತೆ ಯಾರು ಮಾತಾಡಿಲ್ಲ ವಿಷಯ. ಸೂತ್ರಧಾರ ಯಾರು ಅನ್ನೋದೇ ಪ್ರಶ್ನೆ. ಆ ಸೂತ್ರಧಾರನ ಈಗಲಾದ್ರೂ ಹೊರಗಡೆ ತರಕ್ಕೆ ಸಾಧ್ಯ ಆಗತ್ತಾ? ಸಾಕಷ್ಟು ಪ್ರಕರಣಗಳು ಬಂದವು, ಪ್ರಶ್ನೆ ಮಾತ್ರ ಹಾಗೆ ಉಳಿದಿದೆ, ಸೂತ್ರಧಾರ ಯಾರು ಅಂತ. ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸೂತ್ರಧಾರ ಯಾರು ಅನ್ನೋದು ಬಿಗ್ ಕ್ವೆಶ್ಚನ್. KN ರಾಜಣ್ಣ ವರ್ಸಸ್ DK ಶಿವಕುಮಾರ್ ಫೈಟ್ ಹಲವು ದಿನಗಳಿಂದ ನಡೀತಾ ಇದೆ. ಈ ವಿಚಾರದಲ್ಲೂ ಕೂಡ ಮಾಧ್ಯಮದವ್ರ ಮೈಕ್ ಹಿಡಿದಾಗ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ, KN ರಾಜಣ್ಣನೂ ರಿಯಾಕ್ಟ್ ಮಾಡಿದ್ದಾರೆ. ಈ ಸೂತ್ರಧಾರ ಯಾರು ಅನ್ನೋ ಪ್ರಶ್ನೆಗೆ ಈಗಲಾದ್ರೂ ಉತ್ತರ ಸಿಗುತ್ತಾ? ಏನಾಗ್ಬೋದು ಹನಿ ಟ್ರ್ಯಾಪ್ ಪ್ರಕರಣ?
ಹನಿ ಟ್ರ್ಯಾಪ್ ಕೇಸ್ ಏನಿದೆ ಇದು ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಈ ಹಿಂದೆ ನಾವು ವಿರೋಧ ಪಕ್ಷಗಳು ನಾವು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂದರೆ ಆಗೋದಿಲ್ಲ. ತಗೊಳ್ಳೇಬೇಕು, ತಗೊಂಡಿದ್ದೇವೆ. ಸದನದಲ್ಲಿ ಸರ್ ಏಕೈಕ ವಿಚಾರ ಪ್ರಸ್ತಾಪ ಮಾಡಿದ್ದಕ್ಕೆ ನಿಮ್ಮ ವರಿಷ್ಠರು ಕೂಡ ಬೇಜಾರಾಗಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅದು ಅಧ್ಯಕ್ಷರು ಇದ್ದಾರೆ, ಅವರು ತಿಳಿಸಿರ್ತಾರೆ. ಸೊ ತನಿಖೆ ತಡ ಆದಷ್ಟು ಎಲ್ಲೋ ಒಂದು ಕಡೆ ಸಾಕ್ಷಿ ನಾಶ ಆ ಥರದ್ದು ಒಂದು ಸಾಧ್ಯತೆಗಳಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತದೆ. ಅಂದರೆ ಯಾಕೋ ಬೇಗ ತಗೋತಾ ಇಲ್ಲ ಅಂತ ಒಂದಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲ, ಅದು ಇವತ್ತು ನಾಳೆ ಮಾಡಲೇಬೇಕಲ್ಲ, ನಾವು ಮಾಡಲೇಬೇಕು ಅಂತ ಇದ್ದೀವಿ. ಅದನ್ನು ಕಂಪ್ಲೇಂಟು ಡಿಲೇ ಆಗಿದೆ ಅನ್ನೋ ಕಾರಣಕ್ಕಷ್ಟೇ ಬಿಟ್ಟರೆ, ಇಲ್ಲಾಂದ್ರೆ ನೆನ್ನೆ ಅನೌನ್ಸ್ ಮಾಡ್ತೇವೆ. ಎಲ್ಲೊಂದು ಕಡೆ ಸರ್ 48 ಜನ ಅಂತ ಹೇಳ್ತಿದ್ದಾರೆ. 48 ಜನರ ಹೆಸರಿದೆ, ಅದರಲ್ಲಿ ಸಿಡಿಗಳಿದ್ದಾವೆ, ಪೆನ್ ಡ್ರೈವ್ ಇದೆ ಅಂತ. ಆ ವಿಚಾರನೂ ತನಿಖೆ ಮಾಡ್ತೀರಾ, ಇಲ್ಲ ರಾಜಣ್ಣ ಕೇಸ್ ಮಾತ್ರ ಗೊತ್ತಿಲ್ಲ ಒಳಗಾಗ್ತದೆ? ನಮಗೆ ಅವರು 48 ಹೇಳಿದ್ದಾರೆ. ಎಷ್ಟು ಸಂಖ್ಯೆಗಳು ಅವೆಲ್ಲ ನಮಗೇನು ನಾವು ಊಹೆ ಮಾಡೋಕ್ಕಾಗೋದಿಲ್ಲ. ಇಂತಹ ಕೇಸಸ್ಸಲ್ಲಿ ನಾವೆಲ್ಲ ಸ್ಪೆಕ್ಯುಲೇಷನ್ ಮಾಡೋಕ್ಕಾಗಲ್ಲ. ಸರ್ ಇನ್ನೊಂದು ಪ್ರಮುಖವಾಗಿ ಏನಂದರೆ ದೂರು ದಾಖಲಾದಂಗೆ ಒತ್ತಡಗಳನ್ನ ಏರ್ತಾ ಇದ್ದಾರೆ ಅಂತಕ್ಕಂಥ ಒಂದಷ್ಟು ಬಿಜೆಪಿ ಅವರ ಆರೋಪ. ಗೃಹ ಸಚಿವರ ಮೇಲೂ ಸಿಎಂ ಮೇಲೂ ಕೂಡ ಒತ್ತಡ ಆಗ್ತಾ ಇದ್ದಾರೆ. ನನಗೆ ಯಾರು ಮಾತೇ ಆಡಿಲ್ಲಪ್ಪ, ಆಗ್ತಾ ಇಲ್ಲ, ನನಗೆ ಯಾರು ಮಾತೇ ಆಡಿಲ್ಲ. ಹೈಕಮಾಂಡ್ ಮೂಲಕ ಒತ್ತಡ ಹಾಕ್ತಿದ್ದಾರೆ. ಇಲ್ಲ, ಯಾರು ಮಾತಾಡಿಲ್ಲ. ಹೈಕಮಾಂಡ್ನವರು ಮಾತಾಡಿಲ್ಲ, ನಮ್ಮ ಯಾವ ಸ್ನೇಹಿತರು ಮಾತಾಡಿಲ್ಲ, ಮತ್ತು ಯಾರೂ ಮಾತಾಡಿಲ್ಲ ಆ ವಿಷಯ. ಸೂತ್ರಧಾರ ಯಾರು ಅನ್ನೋದೇ ಪ್ರಶ್ನೆ. ಆ ಸೂತ್ರಧಾರನ ಈಗಲಾದ್ರೂ ಹೊರಗಡೆ ತರಕ್ಕೆ ಸಾಧ್ಯ ಆಗತ್ತಾ? ಸಾಕಷ್ಟು ಪ್ರಕರಣಗಳು ಬಂದವು, ಪ್ರಶ್ನೆ ಮಾತ್ರ ಹಾಗೆ ಉಳಿದಿದೆ, ಸೂತ್ರಧಾರ ಯಾರು ಅಂತ. ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸೂತ್ರಧಾರ ಯಾರು ಅನ್ನೋದು ಬಿಗ್ ಕ್ವೆಶ್ಚನ್. KN ರಾಜಣ್ಣ ವರ್ಸಸ್ DK ಶಿವಕುಮಾರ್ ಫೈಟ್ ಹಲವು ದಿನಗಳಿಂದ ನಡೀತಾ ಇದೆ. ಈ ವಿಚಾರದಲ್ಲೂ ಕೂಡ ಮಾಧ್ಯಮದವ್ರ ಮೈಕ್ ಹಿಡಿದಾಗ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ, KN ರಾಜಣ್ಣನೂ ರಿಯಾಕ್ಟ್ ಮಾಡಿದ್ದಾರೆ. ಈ ಸೂತ್ರಧಾರ ಯಾರು ಅನ್ನೋ ಪ್ರಶ್ನೆಗೆ ಈಗಲಾದ್ರೂ ಉತ್ತರ ಸಿಗುತ್ತಾ? ಏನಾಗ್ಬೋದು ಹನಿ ಟ್ರ್ಯಾಪ್ ಪ್ರಕರಣ? ಹನಿ ಟ್ರ್ಯಾಪ್ ಕೇಸ್ ಏನಿದೆ ಇದು ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಈ ಹಿಂದೆ ನಾವು ವಿರೋಧ ಪಕ್ಷಗಳು ನಾವು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂದರೆ ಆಗೋದಿಲ್ಲ. ತಗೊಳ್ಳೇಬೇಕು, ತಗೊಂಡಿದ್ದೇವೆ. ಸದನದಲ್ಲಿ ಸರ್ ಏಕೈಕ ವಿಚಾರ ಪ್ರಸ್ತಾಪ ಮಾಡಿದ್ದಕ್ಕೆ ನಿಮ್ಮ ವರಿಷ್ಠರು ಕೂಡ ಬೇಜಾರಾಗಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅದು ಅಧ್ಯಕ್ಷರು ಇದ್ದಾರೆ, ಅವರು ತಿಳಿಸಿರ್ತಾರೆ. ಸೊ ತನಿಖೆ ತಡ ಆದಷ್ಟು ಎಲ್ಲೋ ಒಂದು ಕಡೆ ಸಾಕ್ಷಿ ನಾಶ ಆ ಥರದ್ದು ಒಂದು ಸಾಧ್ಯತೆಗಳಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತದೆ. ಅಂದರೆ ಯಾಕೋ ಬೇಗ ತಗೋತಾ ಇಲ್ಲ ಅಂತ ಒಂದಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲ, ಅದು ಇವತ್ತು ನಾಳೆ ಮಾಡಲೇಬೇಕಲ್ಲ, ನಾವು ಮಾಡಲೇಬೇಕು ಅಂತ ಇದ್ದೀವಿ. ಅದನ್ನು ಕಂಪ್ಲೇಂಟು ಡಿಲೇ ಆಗಿದೆ ಅನ್ನೋ ಕಾರಣಕ್ಕಷ್ಟೇ ಬಿಟ್ಟರೆ, ಇಲ್ಲಾಂದ್ರೆ ನೆನ್ನೆ ಅನೌನ್ಸ್ ಮಾಡ್ತೇವೆ. ಎಲ್ಲೊಂದು ಕಡೆ ಸರ್ 48 ಜನ ಅಂತ ಹೇಳ್ತಿದ್ದಾರೆ. 48 ಜನರ ಹೆಸರಿದೆ, ಅದರಲ್ಲಿ ಸಿಡಿಗಳಿದ್ದಾವೆ, ಪೆನ್ ಡ್ರೈವ್ ಇದೆ ಅಂತ. ಆ ವಿಚಾರನೂ ತನಿಖೆ ಮಾಡ್ತೀರಾ, ಇಲ್ಲ ರಾಜಣ್ಣ ಕೇಸ್ ಮಾತ್ರ ಗೊತ್ತಿಲ್ಲ. ಒಳಗಾಗ್ತದೆ? ನಮಗೆ ಅವರು 48 ಹೇಳಿದ್ದಾರೆ. ಎಷ್ಟು ಸಂಖ್ಯೆಗಳು ಅವೆಲ್ಲ ನಮಗೇನು ನಾವು ಊಹೆ ಮಾಡೋಕ್ಕಾಗೋದಿಲ್ಲ. ಇಂತಹ ಕೇಸಸ್ಸಲ್ಲಿ ನಾವೆಲ್ಲ ಸ್ಪೆಕ್ಯುಲೇಷನ್ ಮಾಡೋಕ್ಕಾಗಲ್ಲ. ಸರ್ ಇನ್ನೊಂದು ಪ್ರಮುಖವಾಗಿ ಏನಂದರೆ ದೂರು ದಾಖಲಾದಂಗೆ ಒತ್ತಡಗಳನ್ನ ಏರ್ತಾ ಇದ್ದಾರೆ ಅಂತಕ್ಕಂಥ ಒಂದಷ್ಟು ಬಿಜೆಪಿ ಅವರ ಆರೋಪ. ಗೃಹ ಸಚಿವರ ಮೇಲೂ ಸಿಎಂ ಮೇಲೂ ಕೂಡ ಒತ್ತಡ ಆಗ್ತಾ ಇದ್ದಾರೆ. ನನಗೆ ಯಾರು ಮಾತೇ ಆಡಿಲ್ಲಪ್ಪ, ಆಗ್ತಾ ಇಲ್ಲ, ನನಗೆ ಯಾರು ಮಾತೇ ಆಡಿಲ್ಲ. ಹೈಕಮಾಂಡ್ ಮೂಲಕ ಒತ್ತಡ ಹಾಕ್ತಿದ್ದಾರೆ. ಇಲ್ಲ, ಯಾರು ಮಾತಾಡಿಲ್ಲ. ಹೈಕಮಾಂಡ್ನವರು ಮಾತಾಡಿಲ್ಲ, ನಮ್ಮ ಯಾವ ಸ್ನೇಹಿತರು ಮಾತಾಡಿಲ್ಲ, ಮತ್ತು ಯಾರೂ ಮಾತಾಡಿಲ್ಲ ಆ ವಿಷಯ.